ನಮಸ್ತೆ ಸರ್. ಸಾರಿ ಸರ್, ಲೇಟ್ ಆಯ್ತು. ನಮಸ್ತೆ. ನಮಸ್ತೆ ಸುಮನಾ ಅವರು, ಕೇಳ್ತಾ ಇದೆಯಾ? ನಮಸ್ತೆ ಸುಮನಾ ಅವರು, ಕೇಳ್ತಾ ಇದೆಯಾ? ಹಾ ಸರ್, ಕೇಳ್ತಿದೆ ಸರ್. ಎಲ್ಲಿ ಕಾಣ್ಲೇ ಇಲ್ವಲ್ಲ ಯಾರು? ಸರ್ ಸಾರಿ, ಇವತ್ತು ಲೇಟ್ ಆಯ್ತು ಸರ್. ನಾ ಟೈಮ್ ನೋಡ್ಲಿಲ್ಲ, ಹಂಗಾಗಿ ಸಾರಿ. ಯಾಕಂದ್ರೆ ನಮ್ಗೆ ಮುಂದಿನ ಅವಧಿಯಲ್ಲಿ ಸೆಕೆಂಡ್ ಇಯರ್ ಅವ್ರ ಕ್ಲಾಸ್ ಇರ್ತದೆ. ಹಾ ಹಾ ಈಗಾಗ್ಲೇ ಸಮಯ 12 ಗಂಟೆ ಆಗ್ತಾ ಬಂತು. ಹಾ ಸರ್. ಫೈನ್. ಮಂಗಳದಿಂದ ಆರಂಭ ಮಾಡೋಣ. अस्त्युत्तरस्यां दिशि देवतात्मा हिमालयो नाम नगाधिराजः पूर्वापरौ तोयनिधिवगाह्य स्थितः पृथिव्या इव मानदण्डः. श्लोक संख्या 11. उद्वेजयत्यङ्गुलिपार्ष्णिभागान् मार्गे शिलीभूतहिमेऽपि यत्र न दुर्वह श्रोणिपयोधरार्ता हिंदन्ति मंदां गतिं अश्वमुख्यः. ಈ ಶ್ಲೋಕದಲ್ಲಿ ಅಶ್ವಮುಖಿಯರಾದಂತಹ ಕಿನ್ನರ ಸ್ತ್ರೀಯರು ಇವರು ಹೇಗೆ ಹಿಮಾಲಯ ಪರ್ವತಗಳಲ್ಲಿ ಸಂಚರಿಸ್ತಾ ಇದ್ರು ಅನ್ನುವಂಥ ಒಂದು ಕಲ್ಪನೆಯನ್ನ ಕಟ್ಟಿಕೊಟ್ಟಿದ್ದಾನೆ ಕವಿ. ಪದವಿಭಾಗ ಹೀಗಿದೆ: ಉದ್ವೇಜಯತಿ ಅಂಗುಲಿ ಪಾರ್ಷ್ಣಿಭಾಗಾನ್ ಮಾರ್ಗೇ ಶಿಲೀಭೂತ ಹಿಮೇ ಅಪಿ ಯತ್ರ ನ ದುರ್ವಹ ಶ್ರೋಣಿ ಪಯೋಧರಾರ್ತಾ ಭಿಂದಂತಿ ಮಂದಾಂ ಗತಿಂ ಅಶ್ವಮುಖ್ಯಃ. ಅನ್ವಯದ ಕ್ರಮವನ್ನು ನೋಡೋಣ. ಯತ್ರ ಶಿಲೀಭೂತ ಹಿಮೇ ಅಂಗುಲಿ ಪಾರ್ಷ್ಣಿಭಾಗಾನ್ ಉದ್ವೇಜಯತಿ ಅಪಿ ಮಾರ್ಗೇ ದುರ್ವಹ ಶ್ರೋಣಿ ಪಯೋಧರಾರ್ತಾ ಅಶ್ವಮುಖ್ಯಃ ಮಂದಾಂ ಗತಿಂ ನ ಭಿಂದಂತಿ. ಶ್ಲೋಕದ ಒಟ್ಟು ತಾತ್ಪರ್ಯ ಹೀಗಿದೆ: ಈ ಅಶ್ವಮುಖಿಯರಾದಂತಹ ಕಿನ್ನರ ಸ್ತ್ರೀಯರು ಹಿಮಾಲಯದ ಭೂಭಾಗಗಳಲ್ಲಿ ಸಂಚರಿಸುತ್ತಿರುವಾಗ ಅವರ ಕಾಲುಗಳು ಹಿಮದಿಂದ ಸಂಕಷ್ಟವನ್ನ ಅನುಭವಿಸ್ತಾ ಇತ್ತು. ಸಾಮಾನ್ಯವಾಗಿ ಹಿಮದಲ್ಲಿ ಕಾಲಿಟ್ರೆ ಕೊರೆಯುವ ಅನುಭವ ಆಗ್ತವಲ್ಲ, ಆ ಪೀಡನೆಯನ್ನ, ವೇದನೆಯನ್ನ ಅನುಭವಿಸ್ತಾ ಇತ್ತು. ಆದ್ರೂ ಕೂಡ ಅವರ ಶರೀರದ ಭಾರವನ್ನ ಹೊತ್ತುಕೊಂಡು ಹೋಗುವ ನಿಮಿತ್ತವಾಗಿ ಅವರು ವೇಗವಾಗಿ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ.
ಅನ್ನುವಂತಹ ಮಾತನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಒಂದ್ಸಲ ನಾವು ಅನ್ವಯದ ಪ್ರಕಾರ ಶ್ಲೋಕವನ್ನ ಅರ್ಥೈಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಯತ್ರ ಯಾವ ಹಿಮಾಲಯ ಪ್ರದೇಶದಲ್ಲಿ ಶಿಲೀಭೂತ ಹಿಮೇ ಅಪಿ ಅವರ ಕಾಲು ಕಾಲು ಶಿಲೀಭೂತವಾಗಿ, ಅದು ಘನೀಭೂತವಾಗಿ, ಹಿಮದಿಂದ ಘನೀಭೂತವಾಗಿ ಇರುವಾಗ, ಅಥವಾ ಯಾವ ಹಿಮಾಲಯ ಪ್ರದೇಶದಲ್ಲಿ ಹಿಮವು ಘನೀಭೂತವಾಗಿದೆಯೋ, ಶಿಲೀಭೂತ ಹಿಮೆ, ಹಿಮ ಘನ ಸ್ವರೂಪವನ್ನು ಪಡ್ಕೊಂಡಿದೆಯೋ ಅಂತಹ ಪ್ರದೇಶದಲ್ಲಿ ಶಿಲೀಭೂತ ಹಿಮೆ ಅಂಗುಲಿ ಪಾರ್ಷ್ಣಿ ಭಾಗಾನ್ ಚರಣತಲಾನಾಂ ಭಾಗಾನಾಂ ಪ್ರದೇಶಾನಾಂ, ತಮ್ಮ ಅಂಗಾಲಿನ ಪ್ರದೇಶದಲ್ಲಿ ಅಂಗುಲಿ ಪಾರ್ಷ್ಣಿ ಭಾಗಾನ್ ಉದ್ವೇಜಯತಿ ಛೇದಯತಿ, ಅವರ ಚರಣ ಭಾಗದಲ್ಲಿ ಅಥವಾ ಅಂಗಾಲಿನ ಭಾಗದಲ್ಲಿ ಹಿಮದ ತೀವ್ರವಾದಂತಹ ಕೊರೆಯುವ ಹಿಮದ ಚಳಿಯು ಅವರ ಕಾಲನ್ನ ಸಂತೈಸ್ತಾ ಇತ್ತು ಅಥವಾ ದುಃಖಿಸ್ತಾ ಇತ್ತು. ಅವರಿಗೆ ಆ ಹಿಮವು ನೋವನ್ನು ಉಂಟು ಮಾಡ್ತಾ ಇತ್ತು. ಹಾಗಿದ್ರೂ ಕೂಡ ಅಪಿ ಮಾರ್ಗೆ, ತಮ್ಮ ಗಮನ ಮಾರ್ಗದಲ್ಲಿ ದುರ್ವಹ ಶ್ರೋಣಿ ಪಯೋಧರಾರ್ಥಾ ದುರ್ವಹ ದುಃಖೇನ ಓಢುಂ ಶಕ್ಯಂ, ತುಂಬಾ ಕಷ್ಟಪಟ್ಟು ಯಾವುದನ್ನ ಧರಿಸ್ತಾ ಇದ್ರು, ದುರ್ವಹ ಶ್ರೋಣಿ ಪಯೋಧರಾರ್ಥಾ, ಅವರ ದೇಹದ ಭಾರವನ್ನ ಅವರು ಕಷ್ಟಪಟ್ಟು ಧರಿಸ್ತಾ ಇದ್ರು. ಅಂದ್ರೆ ಸ್ತ್ರೀಯರು, ಅಲ್ಲಿನ ಸ್ತ್ರೀಯರು ಸಂಚಾರ ವೇಳೆಯಲ್ಲಿ ಕಾಲು ಕೊರಿತಾ ಇದ್ರು ಕೂಡ, ಮಂಜಿನಿಂದ ಕೊರಿತಾ ಇದ್ರು ಕೂಡ ತಮ್ಮ ದೇಹದ ಭಾರದಿಂದ ಅವರು ವೇಗವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ದುರ್ವಹ ಶ್ರೋಣಿ ಪಯೋಧರಾರ್ಥಾ ಅಶ್ವಮುಖ್ಯ, ಅಲ್ಲಿನ ಕಿನ್ನರ ಸ್ತ್ರೀಯರು ಮಂದಾಂ ಗತಿಂ ನ ತ್ಯಜಂತಿ ನ ಭಿಂದಂತಿ, ಅವರು ನಿಧಾನವಾಗಿ ಹೋಗುವುದನ್ನ ಬಿಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಅಂದ್ರೆ ವೇಗವಾಗಿ ಹೋಗ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಇಲ್ಲಿ ಸ್ತ್ರೀಯರ ಸೌಂದರ್ಯವನ್ನ ಪರೋಕ್ಷವಾಗಿ ವರ್ಣಿಸ್ತಾ ಇದ್ದಾನೆ ಕವಿ. ಸ್ತ್ರೀಯರ ಮಂದಗತಿಯೂ ಕೂಡ ಸೌಂದರ್ಯಮಯವಾಗಿತ್ತು. ಎರಡನೇದು, ಅವರು ಎಷ್ಟೇ ಕೊರೆಯುತ್ತಿರುವಂತಹ ಚಳಿ ತಮ್ಮ ಕಾಲಿಗೆ ಖೇದವನ್ನು ಉಂಟು ಮಾಡ್ತಾ ಇದ್ರು ಕೂಡ ಅವರು ವೇಗವಾಗಿ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಶ್ಲೋಕ ಓದ್ತೇನೆ. ಇಲ್ಲಿ ಭಿಂದಂತಿ ಅನ್ನುವಂತಹ ಪದ ತ್ಯಜಂತಿ ನ ತ್ಯಜಂತಿ ನ ಭಿಂದಂತಿ, ಅವರು ಮಂದವಾಗಿ ನಿಧಾನವಾಗಿ ಹೋಗೋದನ್ನ ಬಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ದ ಎಸೆನ್ಸ್ ಈಸ್ the Kinnaras women who used to walk in the mountains of Himalaya, they were unable to bear the cold waves, and their feet were completely exposed to the cold waves. In spite of that, they were traveling, they were moving very slowly on the foothills of Himalaya because they were not able to manage their pace of traveling. The only reason for their delayed progress is the weight of the body. Here the poet is explaining indirectly that the Kinnara women who used to live in the Himalayan region were having
very exquisite, attractive structures in their body, due to which they were not able to move fastly on the mountains of Himalaya. ಈ ಹಿಮಾಲಯದ ಕಿನ್ನರ ಸ್ತ್ರೀಯರು ಅಥವಾ ಅಶ್ವಮುಖಿಗಳು ಅಂತ ಇಲ್ಲಿ ಕವಿ ವರ್ಣಿಸಿದ್ದಾನೆ. ಅಶ್ವಮುಖ್ಯ ಅನ್ನೋ ಪದವನ್ನೇ ಬಳಸಿದ್ದಾನೆ. ಇವರ ಮುಖ ಅಶ್ವದ ರೂಪದಲ್ಲಿ ಇರ್ತದೆ ಮತ್ತು ದೇಹ ಮನುಷ್ಯರ ರೂಪದಲ್ಲಿ ಇರುತ್ತೆ ಅಂತ ಹೇಳಿ ಈ ರೀತಿಯ ವಿಭಿನ್ನವಾದಂತಹ ಜೀವಿಗಳನ್ನ ಅಥವಾ ವ್ಯಕ್ತಿಗಳನ್ನ ಇಲ್ಲಿ ಕವಿ ಚಿತ್ರಿಸಿದ್ದಾನೆ. ಶ್ಲೋಕ ಓದ್ತೇನೆ. ಉದ್ವೇಜಯತ್ತಿ ಅಂಗುಲಿಪಾರ್ಷ್ಣಿ ಭಾಗಾನ್ ಮಾರ್ಗೇ ಶಿಲೀಭೂತ ಹಿಮೇಪಿ ಯತ್ರ ನ ದುರ್ವಹ ಶ್ರೋಣಿಪಯೋಧರಾರ್ತಾ ಭಿಂದಂತಿ ಮಂದಾಂ ಗತಿಮ ಅಶ್ವಮುಖ್ಯಃ. ಮುಂದಿನ ಶ್ಲೋಕಕ್ಕೆ ಹೋಗೋಣ. 12ನೇ ಶ್ಲೋಕ. ದಿವಾಕರಾದ್ ರಕ್ಷತಿ ಯೋ ಗುಹಾಸು ಲೀನಂ ದಿವಾಭೀತಂ ಇವ ಅಂಧಕಾರಂ ಕ್ಷುದ್ರೇಪಿ ನೂನಂ ಶರಣಂ ಪ್ರಪನ್ನೇ ಮಮ ತ್ವಮುಚ್ಚೈಃ ಶಿರಸಾಂ ಸತೀವ. ಇಲ್ಲಿ ಕವಿ ಹಿಮಾಲಯದ ಗುಹೆಗಳಲ್ಲಿ ಸರ್ ಚೂರು ಮೇಲ್ ಸ್ಕ್ರಾಲ್ ಮಾಡ್ತೀರಾ ಸರ್? ಹಾ ಸರ್. ಕಾಣ್ತಾ ಇದೆಯಾ? ಹಾ ಸರ್ ಕಾಣ್ತಿದೆ. ಥ್ಯಾಂಕ್ ಯು. ಈ ಶ್ಲೋಕದಲ್ಲಿ ಕವಿ ಹಿಮಾಲಯದ ಪರ್ವತಗಳ ಗುಹೆಗಳಲ್ಲಿ ಅಂಧಕಾರವು ಇತ್ತು ಅನ್ನೋದನ್ನ ಕಾವ್ಯಮಯವಾಗಿ ಹೇಳ್ತಾ ಇದ್ದಾನೆ. ಕವಿಯು ಯಾವುದೇ ಒಂದು ವಿಷಯವನ್ನ, ಗುಣರಹಿತವಾದಂತಹ ವಿಷಯವನ್ನ, ಅದಕ್ಕೆ ಗುಣಗಳ ಸುರಿಮಳೆಯನ್ನೇ ಸುರಿಸಬಹುದು ಅಥವಾ ಗುಣಭೂಯಿಷ್ಠವಾದಂತಹ ವಿಷಯವನ್ನ ನಿರ್ಗುಣವಾಗಿಯೂ ಮಾಡಬಹುದು. ಅದು ಕವಿ ಚಮತ್ಕಾರ ಅಂತ ಕರೀತಾರೆ. ಇಲ್ಲಿ ಕವಿ ಹೇಳಲಿಕ್ಕೆ ಹೊರಟಿರುವಂತಹ ವಿಷಯ, ಹಿಮಾಲಯ ಇಷ್ಟೆಲ್ಲ ಅಗಾಧತೆ ವಿಶಾಲತೆಯನ್ನು ಹೊಂದಿದ್ರೂ ಕೂಡ ಅದರ ಗುಹೆಗಳಲ್ಲಿ ಸದಾಕಾಲ ಕತ್ತಲೆ ಆವರಿಸಿತ್ತು ಅನ್ನುವಂಥದ್ದು ಈ ಶ್ಲೋಕದ ತಾತ್ಪರ್ಯ. ಆದ್ರೆ ಅವನು ಹೇಳುವಂತಹ ಶೈಲಿ ಪ್ರಮುಖವಾಗಿದೆ. ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ಹೌ ಯು ಸೇ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಾಟ್ ಯು ಸೇ. ನಾವು ಏನ್ ಹೇಳ್ತೀವಿ ಅನ್ನೋದಕ್ಕಿಂತ ಹೇಗೆ ಹೇಳ್ತೀವಿ ಅನ್ನೋದು ಮುಖ್ಯ ಆಗ್ತದೆ ಅಂತ ಒಂದು ಮಾತು. ಕಮ್ಯುನಿಕೇಶನ್ ವಿಷಯದಲ್ಲಿ ಅಥವಾ ಸಂವಹನ ವಿಷಯದಲ್ಲಿ ಈ ಮಾತನ್ನು ಹೆಚ್ಚಾಗಿ ಬಳಸ್ಕೊಳ್ತಾರೆ. ಇಲ್ಲಿ ಮೊದಲು ಪದವಿ ಭಾಗವನ್ನು ನೋಡೋಣ. ದಿವಾಕರಾತ್ ರಕ್ಷತಿ ಯೋ ಗುಹಾಸು ಲೀನಂ ದಿವಾಭೀತಂ ಇವ ಅಂಧಕಾರಂ ಕ್ಷುದ್ರೇ ಅಪಿ ನೂನಂ ಶರಣಂ ಪ್ರಪನ್ನೇ ಮಮತ್ವಂ ಉಚ್ಚೈಃ ಶಿರಸಾಂ ಸತೀ ಇವ. ಅನ್ವಯ ಹೀಗಿದೆ. ಯಹ ದಿವಾಭೀತಂ ಇವ ಗುಹಾಸು ಲೀನಂ ಅಂಧಕಾರಂ ದಿವಾಕರಾತ್ ರಕ್ಷತಿ ಉಚ್ಚೈಃ ಶಿರಸಾಂ ಶರಣಂ ಪ್ರಪನ್ನೇ ಕ್ಷುದ್ರೇ ಅಪಿ ಸತಿ ಇವ ನೂನಂ ಮಮತ್ವಂ. ಇಲ್ಲಿ ಕವಿ ಅದನ್ನು ಹೇಗೆ ವರ್ಣಿಸ್ತಾನೆ ಅಂದ್ರೆ, ಅಂಧಕಾರವು ಹಿಮಾಲಯನನ್ನ ಬಂದು ಕೇಳುತ್ತೆ, ನನಗೆ ರಕ್ಷಣೆ ಕೊಡುವಂತ. ಸಾಮಾನ್ಯವಾಗಿ ಅಂಧಕಾರವು ಕ್ಷುದ್ರವಾದದ್ದು ಅಥವಾ ಕ್ಷುಲ್ಲಕವಾದದ್ದು ಎಂಬ ಕಲ್ಪನೆ ಇದೆ. ಅಂತಹ ಅಂಧಕಾರವು ಮಹತ್ತರವಾದಂತಹ ಹಿಮಾಲಯವನ್ನು ಬಂದು ಕೇಳಿದಾಗ ಹಿಮಾಲಯವು ಅಂಧಕಾರಕ್ಕೂ ಆಶ್ರಯವನ್ನ ಕೊಡುತ್ತದೆ ಅಂತ ಹೇಳಿ ಹಾಗೆ ವರ್ಣಿಸ್ತಾನೆ. ಆದ್ದರಿಂದ ಈ ಶ್ರೇಷ್ಠರಾದ ವ್ಯಕ್ತಿಗಳು ಕ್ಷುದ್ರನಾದಂತಹ ವ್ಯಕ್ತಿಯು ತಮ್ಮ ಬಳಿ ಆಶ್ರಯವನ್ನ ಕೋರಿ ಬಂದಾಗ
ಅವನಿಗೂ ಶರಣಾಗತಿಯನ್ನ ಹೊಂದಿದವನಿಗೆ ಆಶ್ರಯವನ್ನ ಕೊಡುವಂಥದ್ದು ಅವರ ದೊಡ್ಡತನ ಅಂತ ಹೇಳಿ ಕವಿ ಆ ಮುಖದಲ್ಲಿ ವರ್ಣಿಸ್ತಾ ಇದ್ದಾನೆ. ನೋಡಿ, ಯಹ ದಿವಾಭೀತಂ, ಯಹ ದಿವಾಭೀತಂ, ಯಾವ ಹಿಮಾಲಯವು ದಿವಾಭೀತಂ ಬೆಳಕಿಗೆ ಅಂಜಿ ಬಂದಂತಹ, ಇವ ಗುಹಾಸು ಲೀನಂ ಗುಹೆಗಳಲ್ಲಿ ಅಡಗಿ ಕುಳಿತಿರುವಂತಹ ಅಂಧಕಾರಂ ದಿವಾಕರಾತ್ ರಕ್ಷತಿ ಸೂರ್ಯನಿಂದ ರಕ್ಷಿಸುತ್ತಾ, ಉಚ್ಚೈಃ ಶಿರಸಾಂ ಶರಣಂ ಪ್ರಪನ್ನೇ ಕ್ಷುದ್ರೇ, ಉಚ್ಚೈಃ ಶಿರಸಾಂ ಯಾರು ಮಹೋನ್ನತವಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಾರೋ ಅಂಥವರು ಶರಣಂ ಪ್ರಪನ್ನೆ ತನ್ನ ಶರಣಾಗತಿಯನ್ನ ಬೇಡಿ ಬಂದಂತಹ ಅಂಧಕಾರಕ್ಕೆ ಶರಣಂ ಪ್ರಪನ್ನಂ ಅಪಿ ಸತಿ ಇವ ನೂನಂ ಮಮತ್ವಂ, ಒಬ್ಬ ಸಜ್ಜನನಂತೆ ಅವನಿಗೂ ಅವಶ್ಯವಾಗಿ ಆಶ್ರಯವನ್ನ ಕೊಟ್ಟಿರ್ತಾನೆ. ಈ ಮುಖದಲ್ಲಿ ಕ್ಷುದ್ರೇಪಿ ನೂನಂ ಶರಣಂ ಪ್ರಪನ್ನೆ, ಅವನು ಅತ್ಯಂತ ಕ್ಷುದ್ರ ಜೀವಿಯಾಗಿದ್ರೂ ಕೂಡ ಅವನು ಶರಣಾಗತಿಯನ್ನು ಹೊಂದು ಬಂದಿದ್ದಾನೆ ಅನ್ನುವ ಕಾರಣಕ್ಕೋಸ್ಕರ ಅವನಿಗೂ ಆಶ್ರಯವನ್ನ ಕೊಟ್ಟಂತಹ ಮಹಾಮಹಿಮ ಈ ಪರ್ವತರಾಜ ಅಥವಾ ದೇವತಾತ್ಮ ಹಿಮಾಲಯ. Now the poet is explaining the greatness of Himalaya because Himalaya can give abode, can be the abode of the Kshudra Jantu or here the poet is giving the simile of Kshudra Jantu with Andhakaraha, the darkness. So the darkness is given shelter by Himalaya because Himalaya was pleaded very politely by the darkness. So while saving the darkness from the light, Himalaya gave patronage or gave shelter to each and everyone, including the meager darkness. So the vastness of Himalaya doesn't lie with those who are good, but those who are meager, those who are good for nothing, also given due consideration. So this is the sum and substance of this shloka. Divakarat rakshati yo guhasu deenam divabhitam ivandhakaram ಕ್ಷುದ್ರೇಪಿ ನೂನಂ ಶರಣಂ ಪ್ರಪನ್ನೆ ಮಮತ್ವಮುಚ್ಚೈಃ ಶಿರಸಾಂ ಸತೀವ. ಸಂಸ್ಕೃತೆ ತಸ್ಯ ಭಾವಾರ್ಥಂ ಕಥಯಾಮಿ. ಹಿಮಾಲಯಃ ಮಹಾನ್ ಅಧಿರಾಜಃ ಇತಿ देवतात्मा इति च पूर्वं कविना कथितः. सः न केवलम् उत्तमानां कृते आश्रयीभूतः अपि तु क्षुद्राणां जन्तूनाम् अथवा क्षुद्राणां विषयाणां कृते अपि सः आश्रयं ददौ. यतः ते क्षुद्रजन्तवः अथवा क्षुद्रविषयाः हिमालयं शरणीभूत्वा आगताः इति हेतोः
तेभ्यः हिमालयः आश्रयं प्रददौ. ಇನ್ನು 13ನೇ ಶ್ಲೋಕಕ್ಕೆ ಈಗ ಹೋಗುವ. लांगूल विक्षेप विसत्पिशोभैः इतस्ततः चंद्रमरीचि गौरैः यस्यार्थयुक्तं गिरिराज शब्दं कुर्वन्ति बालव्यजनैश्च मर्यः. पदविभागः लांगूल विक्षेप विसर्पिशोभैः इतस्ततः चंद्रमरीचि गौरैः यस्यार्थयुक्तं गिरिराजशब्दं कुर्वन्ति बालव्यजनैः चमर्यः. ಕುರುವಂತಿ ಬಾಲವ್ಯಜನೈಹಿ ಚಮರ್ಯಃ. ಇಲ್ಲಿ ಚಮರಿ ಮೃಗದ ಒಂದು ಕಲ್ಪನೆಯನ್ನ ಕೊಟ್ಟಿದ್ದಾನೆ. ಇದಕ್ಕೆ ನಾವು ಒಮ್ಮೆ ಈ ಭಾಗವನ್ನ ನೋಡಿ. ನಿಮ್ಗೆ ಇಲ್ಲಿ ಕಾಣ್ತಾ ಇದೆಯಾ ಚಮರಿ ಮೃಗ? ಫೋಟೋ ಶೇರ್ ಮಾಡಿದ್ದೇನೆ. ಈ ಚಮರಿ ಮೃಗ ಸ್ವಲ್ಪ ಹಸುವಿನ ಆಕಾರವನ್ನು ಹೊಂದಿದೆ. ಇದು ವಿಭಿನ್ನ ಬಣ್ಣಗಳಲ್ಲಿ ಕಂಡು ಬರುತ್ತದೆ. ಸ್ವಲ್ಪ ಬಿಳಿ, ಸ್ವಲ್ಪ ಕಪ್ಪು, ಕೆಲವೊಂದು ಪೂರ್ಣ ಕಪ್ಪು, ಕೆಲವೊಂದು ಪೂರ್ಣ ಬಿಳಿ, ಹೀಗೆ ವಿಭಿನ್ನ ಆಕಾರದಲ್ಲಿ ಈ ಚಮರಿ ಮೃಗ ಕಂಡು ಬರ್ತದೆ. ಇಲ್ಲಿ ಸಂಪೂರ್ಣ ಬಿಳಿಯಾದಂತಹ ಚಮರಿ ಮೃಗವನ್ನ ಕವಿ ಉಲ್ಲೇಖ ಮಾಡಿದ್ದಾನೆ. ಪ್ರಾಯಶಃ ಈ ಚಿತ್ರದಲ್ಲಿರುವ ಹಾಗೆ ಇದರ ಬಾಲ ಸಂಪೂರ್ಣ ಬಿಳಿ ಬಣ್ಣದ್ದು ಅಂತ ಭಾವಿಸ್ಕೊಳ್ಳೋಣ. ನನಗೆ ಸಿಕ್ಕಂತಹ ಕೆಲವೊಂದು ಚಿತ್ರಗಳಲ್ಲಿ ವಿಕಿಪೀಡಿಯಾದಲ್ಲಿ ಸಿಕ್ಕಂತಹ ಈ ಚಿತ್ರವು ಅತ್ಯಂತ ಯೋಗ್ಯ ಅಂತ ಕಾಣ್ತದೆ. ಈಗ ವಿಷಯಕ್ಕೆ ಬರೋಣ. ಈ ಚಮರಿ ಮೃಗವು ತನ್ನ ಬಾಲವನ್ನ ಬೀಸ್ತಾ ಇದೆ. ಕವಿ ಅದನ್ನ ಹೇಗೆ ಹೇಳ್ತಾನೆ ಅಂದ್ರೆ, ಒಬ್ಬ ಮಹಾರಾಜನಿಗೆ ಅವನ ಎರಡೂ ಪಕ್ಕಗಳಲ್ಲಿ ಚಾಮರವನ್ನ ಬೀಸ್ತಾರಲ್ಲ, ಅದು ರಾಜನಿಗೆ ಕೊಡುವಂತಹ ಗೌರವ. ಹಾಗೆಯೇ ಈ ಚಮರಿ ಮೃಗವು ದೇವತಾತ್ಮ ನಗಾಧಿರಾಜನಾದಂತಹ ಹಿಮಾಲಯದ ಮಹಿಮೆಯನ್ನ ಕೊಂಡಾಡ್ಲಿಕ್ಕೋಸ್ಕರ ತನ್ನ ಬಾಲದಿಂದ ಆ ಚಮರಿ ಸೇವ ಈ ಚಮರಿಯವನ್ನ ಬೀಸ್ತಾ ಇದೆ ಎಂಬುದಾಗಿ ಕವಿ ಕಲ್ಪಿಸ್ತಾನೆ. ಈ ಕವಿ ಕಲ್ಪನೆಯಿಂದ ನಮಗೆ ಗೊತ್ತಾಗುವುದೇನೆಂದ್ರೆ, ಕವಿ ಎಂತಹ ಸಣ್ಣ ವಿಚಾರವನ್ನು ಕೂಡ ಅತ್ಯಂತ ಮನೋರಂಜಕವಾಗಿ, ರಮಣೀಯವಾಗಿ ಚಿತ್ರಿಸುವಂತಹ ಸಾಮರ್ಥ್ಯ ಹೊಂದಿರ್ತಾನೆ ಅಂತ ಹೇಳಿ ಗೊತ್ತಾಗ್ತದೆ. ಒಂದ್ಸಲ ಪದವಿಭಾಗ ನೋಡೋಣ. ಲಾಂಗೂಲ ವಿಕ್ಷೇಪ ವಿಸರ್ಪಿಶೋಭೈಃ ಇತಸ್ತತಃ ಚಂದ್ರಮರೀಚಿ ಗೌರೈಃ ಯಸ್ಯಾರ್ಥಯುಕ್ತಂ ಗಿರಿರಾಜ ಶಬ್ದಂ ಕುರ್ವಂತಿ ಬಾಲವ್ಯಜನೈಃ ಚಮರ್ಯಃ. ಅನ್ವಯ ಹೀಗಿದೆ. ಚಮರ್ಯಃ ಇತಸ್ತತಃ ಲಾಂಗೂಲ ವಿಕ್ಷೇಪ ವಿಸರ್ಪಿಶೋಭೈಃ ಚಂದ್ರಮರೀಚಿ ಗೌರೈಃ ಬಾಲವ್ಯಜನೈಃ ಯಸ್ಯ ಗಿರಿರಾಜ ಶಬ್ದಂ ಅರ್ಥವಂತಂ ಕುರ್ವಂತಿ. ಇಲ್ಲಿ ಚಮರ್ಯಃ ಚಮರಿ ಮೃಗಗಳು, ಇತಸ್ತತಃ ಲಾಂಗೂಲ ವಿಕ್ಷೇಪ ವಿಸರ್ಪಿಶೋಭೈಃ ತಮ್ಮ ಬಾಲವನ್ನ ಅಲ್ಲಾಡಿಸುತ್ತಾ, ಆ ಕಡೆ ಈ ಕಡೆ ತಮ್ಮ ಬಾಲವನ್ನ ಅಲ್ಲಾಡಿಸುತ್ತಾ, ಲಾಂಗೂಲ ಅಂದ್ರೆ ಬಾಲ, ವಿಕ್ಷೇಪ ವಿಸರ್ಪಿಶೋಭೈಃ ಅವುಗಳು ತುಂಬಾ ಸುಂದರವಾಗಿ ಮನಮೋಹಕವಾಗಿ ತಮ್ಮ ಬಾಲವನ್ನ, ಬಿಳಿಯ ಬಾಲವನ್ನ ಸಂಚಾರ ಮಾಡುತ್ತಾ, ವಿಕ್ಷೇಪ ವಿಸರ್ಪಿಶೋಭೈಃ ಚಂದ್ರ ಮರೀಚಿ ಗೌರೈಃ ಚಂದ್ರನ ಕಿರಣಗಳಂತೆ ಅತ್ಯಂತ
ಶ್ವೇತವರ್ಣಯುಕ್ತವಾದಂತಹ ತಮ್ಮ ಬಾಲಗಳನ್ನ ಅಲ್ಲಾಡಿಸುತ್ತಾ ಅಂತ ಹೇಳಿ ವರ್ಣಿಸ್ತಾರೆ. ಬಾಲವ್ಯಜನೈಹಿ, ವ್ಯಜನಂ ಅನ್ನುವ ಶಬ್ದಕ್ಕೆ ಆ ಈ ಚಮರಿ ಸೇವೆಯನ್ನ ಮಾಡ್ತಾರಲ್ಲ ಆ ಕಲ್ಪನೆಯನ್ನ ಕವಿ ಹೇಳ್ತಾ ಇದ್ದಾರೆ. ಯಸ್ಯ ಗಿರಿರಾಜ ಶಬ್ದಂ, ಯಾವ ಹಿಮಾಲಯಕ್ಕೆ ಗಿರಿರಾಜ ಪರ್ವತಗಳ ರಾಜ ಅಧಿರಾಜ ಅಂತ ಕವಿ ಬಳಸಿದ್ನಲ್ಲ, ಅಧಿರಾಜ ಶಬ್ದವನ್ನ ಅರ್ಥವಂತಂ ಕುರುವಂತಿ, ಅದಕ್ಕೆ ಶೋಭೆ ಕೊಡುವಂತೆ ಈ ಚಮರಿ ಮೃಗಗಳು ತಮ್ಮ ಬಾಲವನ್ನ ಅಲ್ಲಾಡಿಸ್ತಾ ಇತ್ತು ಅಂತೇಳಿ ಕವಿ ಅಷ್ಟೊಂದು ಸುಂದರವಾದಂತಹ ಕಲ್ಪನೆಯನ್ನ ಕಟ್ಟಿಕೊಡ್ತಾ ಇದ್ದಾರೆ. ಲಾಂಗೂಲ ವಿಕ್ಷೇಪ. The summary of the shloka is the chamari mriga. The chamari mriga sways its tail in such a way that it is giving due respect to the king. As the king is being served with chamari seva, chamarya seva, he is being offered on both the sides of his throne. All the time, whenever he sits on the throne, on both the sides, the servants sway the fan of chamari mriga. Similarly, here chamari mriga swaying its tail to adore Himalaya mountain as if he is the king of all the mountains. Langula vikshepa visarpi shobhaihi itastataha chandramarichi gauraihi. Here these tails of chamari mriga is so white in color that it can be similar to that of moon rays. Since the moon rays are very soft, soothing and cooling in their effect, similarly these chamari mriga, the service of chamari mriga is also making the king more adorable. ಯಸ್ಯಾರ್ಥಯುಕ್ತಂ ಗಿರಿರಾಜ ಶಬ್ದಂ ಕುರುವಂತಿ ಬಾಲವ್ಯಜನೈಹಿ ಚಮರ್ಯ. ಮತ್ತೊಮ್ಮೆ ಶ್ಲೋಕ ಓದ್ತೇನೆ. ಸಂಸ್ಕೃತದಲ್ಲಿ ಒಂದೆರಡು ವಾಕ್ಯಗಳಲ್ಲಿ ತಾತ್ಪರ್ಯ. ಏತೆ ಚಮರಿ ಮೃಗಾಃ ಸ್ವ ಬಾಲೈಹಿ ಮಹಾಂತಂ ಹಿಮಾಲಯಂ ಗಿರಿರಾಜ ಶಬ್ದೇನ ಶೋಭಿತಂ ಹಿಮಾಲಯಂ ಕುರ್ವಂತಿ. ಯತಃ ಲೋಕೆ राज्ञः उभय पार्श्वे दूताः सेवकाः चामर्य सेवां यथा कुर्वन्ति तथैव नगानां राजा हिमालयः चमरी मृगस्य बालेन तां सेवां संप्राप्य गिरिराज शब्देन शोभायमानः विराजते स्म इति कवेः आशयः. श्लोकोत्तने लाङ्गूलविक्षेप विसर्पि शोभैः इतस्ततः चन्द्रमरीचिगौरैः यस्यार्थयुक्तं गिरिराज शब्दं वन्ति बालव्यजनैश्चमर्यः. ಮುಂದಿನ ಶ್ಲೋಕ 14. ಯತ್ರಾಂಶುಕಾಕ್ಷೇಪ ವಿಲಜ್ಜಿತಾನಾಂ ಯದೃಚ್ಛಯಾ ಕಿಂ ಪುರುಷಾಂಗನಾನಾಂ ದರೀಗೃಹದ್ವಾರ ವಿಲಂಬಿಬಿಂಬಾಃ
ತಿರಸ್ಕರಿಣ್ಯೋ ಜಲದಾ ಭವಂತಿ. ಈ ಶ್ಲೋಕದಲ್ಲಿ ಮೊದಲು ಪದವಿ ಭಾಗವನ್ನು ನೋಡೋಣ. ಯತ್ರ ಅಂಶುಕಾಕ್ಷೇಪ ವಿಲಜ್ಜಿತಾನಾಂ ಯದೃಚ್ಛಯಾ ಕಿಂ ಪುರುಷ ಅಂಗನಾನಾಂ ದರೀಗೃಹದ್ವಾರ ವಿಲಂಬಿ ಬಿಂಬಾಃ ತಿರಸ್ಕರಿಣ್ಯಃ ಜಲದಾಃ ಭವಂತಿ. ಈ ಶ್ಲೋಕದಲ್ಲಿ ಕವಿ ಪರೋಕ್ಷವಾಗಿ ಅನೇಕ ವಿಷಯಗಳನ್ನು ಹೇಳ್ತಾ ಇದ್ದಾನೆ. ಶ್ಲೋಕದ ಸಾರಾಂಶ ಎಷ್ಟಿದೆ? ಈ ಕಿನ್ನರ ಸ್ತ್ರೀಯರು ಹಿಮಾಲಯದ ಪರ್ವತ ಪ್ರದೇಶಗಳಲ್ಲಿ ಸಂಚರಿಸುತ್ತಿರುವಾಗ ಅಲ್ಲಿ ಗಾಳಿಯ ರಭಸಕ್ಕೆ, ವೇಗಕ್ಕೆ ಅವರ ವಸ್ತ್ರಗಳು ಅಸ್ತವ್ಯಸ್ತವಾಗ್ತಾ ಇತ್ತು. ಆ ಕ್ಷಣದಲ್ಲಿ ಅವರು ಲಜ್ಜೆಯನ್ನ ವ್ಯಕ್ತಪಡಿಸ್ತಾ ತಮ್ಮ ಮನೆಗೆ ಹಿಂತಿರುಗುವಾಗ, ಗೃಹಗಳಿಗೆ ಅಥವಾ ತಮ್ಮ ಗುಹೆ ಮುಂತಾದಂತಹ ವಾಸಸ್ಥಾನಕ್ಕೆ ಹಿಂತಿರುಗುವಷ್ಟರಲ್ಲಿಯೇ ಆ ಮುಖ್ಯದ್ವಾರದ ಮುಂಭಾಗದಲ್ಲಿ ಹಿಮದ ತೆಳುವಾದಂತಹ ಜವನಿಕಾ ಅಥವಾ ಸ್ಕ್ರೀನ್ ಅಂತ ಏನ್ ಕರಿತೇವೆ, ಆ ತೆಳುವಾದಂತಹ ಸ್ಕ್ರೀನ್ ನಿರ್ಮಾಣ ಆಗಿರ್ತಾ ಇತ್ತು. ಅದನ್ನ ಸರಿಸಿಕೊಂಡು ಅವರು ಒಳಗೆ ಹೋಗ್ತಾ ಇದ್ರು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಪದವಿ ಭಾಗವನ್ನು ನೋಡೋಣ. ಪದವಿ ಭಾಗ ಆಯ್ತು. ಅನ್ವಯವನ್ನು ನೋಡೋಣ. ಅನ್ವಯ ಹೀಗಿದೆ. ಯತ್ರ, ಯಾವ ಹಿಮಾಲಯ ಪ್ರದೇಶದಲ್ಲಿ, ಅಂಶುಕಾಕ್ಷೇಪ ವಿಲಜ್ಜಿತಾನಾಂ ಕಿಂ ಪುರುಷ ಅಂಗನಾನಾಂ ಯದೃಚ್ಛಯಾ ದರೀಗೃಹದ್ವಾರ ವಿಲಂಬಿ ಬಿಂಬಾಃ ಜಲದಾಃ ತಿರಸ್ಕರಿಣ್ಯಃ ಭವಂತಿ. ಯಾವ ಹಿಮಾಲಯ ಪ್ರದೇಶದಲ್ಲಿ, ಯತ್ರ ಅಂಶುಕಾಕ್ಷೇಪಿ ವಿಲಜ್ಜಿತಾನಾಂ, ಅಂಶುಕ ಅಂದ್ರೆ ವಸ್ತ್ರ, ಬಟ್ಟೆ ಅಂತ ಅರ್ಥ. ಅಂಶುಕ ಕ್ಷೇಪ ವಿಲಜ್ಜಿತಾನಾಂ, ವಸ್ತ್ರವು ಕ್ಷೇಪಗೊಂಡಾಗ ಅಥವಾ ಸ್ಥಾನಾಂತರಗೊಂಡಾಗ, ಅಸ್ತವ್ಯಸ್ತವಾದಾಗ ಅದರಿಂದ ಲಜ್ಜೆಗೊಂಡಂತಹ ಅಲ್ಲಿನ ಕಿನ್ನರ ಸ್ತ್ರೀಯರು, ವಿಲಜ್ಜಿತಾನಾಂ ಕಿಂ ಪುರುಷ ಅಂಗನಾನಾಂ, ಅಂಗನಾನಾಮ ಸ್ತ್ರೀ, ಕಿಂ ಪುರುಷರ ಸ್ತ್ರೀಯರು, ಈ ಕಿನ್ನರ ಸ್ತ್ರೀಯರು, ಕಿನ್ನರಿಯರು, ಯದೃಚ್ಛಯ, ಯದೃಚ್ಛಯ ಅನ್ನೋ ಶಬ್ದಕ್ಕೆ ಅಕಸ್ಮಾತ್, ಅವರಿಗೆ ಅರಿವಿಲ್ಲದೆ, ಯದೃಚ್ಛಯ ದರೀಗೃಹದ್ವಾರ ವಿಲಂಬಿ ಬಿಂಬಾಹ, ಅವರು ತಮ್ಮ ಲಜ್ಜಾ ಭಾವನೆಯಿಂದ ವಾಸಸ್ಥಾನಕ್ಕೆ ತೆರಳುವಾಗ ಆ ಮುಖ್ಯ ದ್ವಾರದಲ್ಲಿ ಏನಾಗಿರ್ತಾ ಇತ್ತು, ದರೀಗೃಹದ್ವಾರ ವಿಲಂಬಿ ಬಿಂಬಾಹ ಜಲದಾಹ. ಈ ಜಲದಾಹ ನಾಮ ಮೇಘ, ಈ ಮೇಘಗಳ ಕಾರಣದಿಂದ ದರೀಗೃಹದ್ವಾರ ವಿಲಂಬಿ ಬಿಂಬ, ಆ ದ್ವಾರವು ತೆಳುವಾದಂತಹ ಜವನಿಕೆಯಿಂದ ಅಥವಾ ಸ್ಕ್ರೀನ್, ಆ ನೀರಿನ ಒಂದು ಸ್ಕ್ರೀನ್ ನಂತೆ ಈ ಮೇಘದ ಸ್ಕ್ರೀನ್ ಒಂದು ನಿರ್ಮಾಣ ಆಗಿರ್ತಾ ಇತ್ತು. ಅದನ್ನ ತಳ್ಳಿಕೊಂಡು ಅವರು ತಮ್ಮ ಗೃಹವನ್ನ ಪ್ರವೇಶ ಮಾಡ್ತಿದ್ರು. ತಿರಸ್ಕರಿಣ್ಯ ಭವಂತಿ, ತಿರಸ್ಕರಿಣ್ಯ ನಾಮ ಜವನಿಕಾ. ಪ್ರತಿಸೀರಾ ಜವನಿಕಾ ಸ್ಯಾತ್ ತಿರಸ್ಕರಣಿ ಚ ಸಾ ತತಃ. ಪ್ರತಿಸೀರಾ ಜವನಿಕಾ ಸ್ಯಾತ್ ತಿರಸ್ಕರಿಣಿ, ಈ ರೀತಿ 3 ಶಬ್ದಗಳನ್ನ ಹೇಳಿದ್ದಾರೆ. ಹೀಗೆ ಈ ಶ್ಲೋಕದಲ್ಲಿ ಕಿನ್ನರ ಸ್ತ್ರೀಯರು ಹೇಗೆ ತಮ್ಮ
ಲಜ್ಜೆಯನ್ನ ವ್ಯಕ್ತಪಡಿಸ್ತಾ ಇದ್ರು ಅನ್ನುವಂತಹ ಭಾವನೆಯನ್ನ ಕವಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಗೇಂದ್ರ ಸರ್ ಒಂದು 5 ನಿಮಿಷ. ನೀವು ಮ್ಯೂಟ್ ಆಗಿದ್ದೀರಿ. ಕಂಟಿನ್ಯೂ ಮಾಡಿ ಸರ್, ಪ್ರಾಬ್ಲಮ್ ಇಲ್ಲ. ಫೈನ್, I'll wait. ಇನ್ನೊಂದು 5 ನಿಮಿಷ. No issue, no issue. Fine. So in 14th shloka, the poet is explaining how the Kinnara Stri, how the women, Kinnara women used to feel when they are going outside, and during their travel, because of the flow of wind, their dresses used to get disturbed, and they immediately rush towards their hermitage out of shy. But it was surprise that on their way back they could see their entrance being filled with the thin layer of cloud or the snow, and they used to push aside the thin layer of the cloud in order to find an entry into the hermitage or the cave. अत्र किन्नर स्त्रीणां विषये कविना विवक्षितमस्ति। एताः किन्नर स्त्रियः यदा बहिर्गच्छन्ति वायोः कारणात् तासां वस्त्राणि स्थानभ्रष्टानि भवन्ति। स्थानाच्युतानि वस्त्राणि ताः स्त्रियः लज्जापयति। तया लज्जया एताः स्त्रियः स्व वासस्थानं गृहं प्रति निवर्तन्ते। निवर्तनावसरे मुख्यद्वारं मेघेन अथवा हिमेन आच्छिन्नं यथा जवनिका मुख्यद्वारम् आच्छादयति अथवा द्वारम् आच्छादयति, तथैव अत्र मेघेन हिमेन आच्छिन्नं मुख्यद्वारं ते पश्यन्ति। अपि च एतां जवनिकां मेघेन मेघावृतां जवनिकां मेघरूपां जवनिकाम् अपसाद्य ताः अन्तः प्रविशन्ति इति कविः स्व आशयं प्रकटयति अस्मिन् श्लोके। मत्तೊಮ್ಮೆ ಶ್ಲೋಕ ಓದ್ತೇನೆ। यत्रांशुकाक्षेपविलज्जितानां यदृच्छया किं पुरुषाङ्गनानां दरीगृहद्वारविलम्बबिम्बाः तिरस्करिण्यः जलदा भवन्ति। ಕೊನೆಯ ಶ್ಲೋಕ ಇವತ್ತಿನ ಚರ್ಚೆಯ ಭಾಗ। भागीरथी निर्झरकी शीकराणां वोढामुहुः कंपितदेवदारुः यद्वायुरन्विष्टमृगैः किरातैः आसेव्यते भिन्नशिखण्डिबर्हः। पदविभाग। भागीरथी निर्झर शीकराणां वोढामुहुः कंपितदेवदारुः यद्वायुः अन्विष्टमृगैः किरातैः आसेव्यते भिन्नशिखण्डिबर्हः। ಈ ಶ್ಲೋಕದಲ್ಲಿ ಕಿರಾತರ ವಿಷಯವಾಗಿ ಕವಿ ವರ್ಣಿಸ್ತಾ ಇದ್ದಾನೆ। ಈ ಕಿರಾತರು ತಮ್ಮ ಬೇಟೆಯ ಸಂದರ್ಭದಲ್ಲಿ ದೀರ್ಘಕಾಲ ಸಂಚಾರ ಮಾಡಿದಾಗ ಸ್ವಾಭಾವಿಕವಾಗಿ
ಬಳಲುತ್ತಾರೆ. ಈ ಬಳಲಿಕೆಯನ್ನ ಹೋಗ್ಲಾಡಿಸ್ತಾ ಇತ್ತು ಈ ಭಾಗೀರಥಿಯ ಮೇಲೆ ಹರಿದು ಬಂದಂತಹ ಗಾಳಿ. ಈ ಭಾಗೀರಥಿ ಅಥವಾ ಗಂಗೆಯ ಮೇಲೆ ಹರಿದು ಬಂದಂತಹ ಗಾಳಿ ಅದು ಆ ಮಂದ ಮಾರುತ ಇವರಿಗೆ ಹೊಸ ಚೈತನ್ಯವನ್ನ, ನವ ಉತ್ಸಾಹವನ್ನ ತುಂಬುತ್ತಾ ಇತ್ತು. ಯಾಕಂದ್ರೆ ಅದರಲ್ಲಿ ಕೇವಲ ಗಾಳಿಯ ಅಂಶ ಇರಲಿಲ್ಲ, ಬದಲಾಗಿ ನೀರಿನ ಅಂಶವೂ ಸೇರ್ಕೊಂಡಿತ್ತು. ಆ ಪಾವನ ಗಂಗೆಯ ಮೂಲಕ ಹರಿದು ಬಂದಂತಹ ಗಾಳಿಯು ಅವರಿಗೆ ನವೋಲ್ಲಾಸವನ್ನ ಕೊಡ್ತಾ ಇತ್ತು ಅಂತ ಹೇಳಿ ಕವಿ ಹೇಳ್ತಾನೆ. ಅದರ ಜೊತೆಗೆ ಇವರು ತಮ್ಮ ಸೊಂಟದ ಭಾಗದಲ್ಲಿ ಮತ್ತು ಶಿರದ ಭಾಗದಲ್ಲಿ, ತಲೆಯ ಭಾಗದಲ್ಲಿ ಕೆಲವೊಂದು ನವಿಲಿನ ಗರಿಗಳನ್ನ ಕಟ್ಕೊಳ್ತಾ ಇದ್ರು. ಈ ಗಾಳಿಯ ವೇಗದಿಂದ ಅಥವಾ ಗಾಳಿಯ ನಿಮಿತ್ತದಿಂದ ಈ ನವಿಲು ಗರಿಗಳು ಸಂಚಲನಗೊಂಡಾಗ ಆ ಸಂಚಲನದ ಸೌಂದರ್ಯವನ್ನ ಅನುಭವಿಸ್ತಾ ಅವರು ಮಾನಸಿಕ ಶ್ರಮವನ್ನ ಅಪನಯನ ಮಾಡ್ಕೊಳ್ತಾ ಇದ್ರು, ದೂರ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿ ಕವಿಯ ಆಶಯ ಇದೆ. ಒಮ್ಮೆ ಅನ್ವಯಾರ್ಥ ನೋಡೋಣ. ಅನ್ವಯ ಮತ್ತು ಅನ್ವಯಾರ್ಥ ನೋಡೋಣ. ಭಾಗೀರಥಿ ನಿರ್ಝರ ಸೀಕರಾಣಾಂ ಮೂಢಾ ಮುಹುಹು ಕಂಪಿತ ದೇವದಾರುಹು ಭಿನ್ನ ಶಿಖಂಡಿ ಬರಹ ಯದ್ವಾಯುಹು ಅನ್ವಿಷ್ಟ ಮೃಗೈಃ ಕಿರಾತೈಃ ಆಸೇವ್ಯತೆ. ಅನ್ವಯಾರ್ಥ. ಭಾಗೀರಥಿ ನಿರ್ಝರ ಸೀಕರೀಣಾಂ. ಗಂಗಾ ಭಾಗೀರಥಿ ಅಂದ್ರೆ ಗಂಗೆ. ನಿರ್ಝರ ಸೀಕರಾಣಾಂ ಈ ಗಂಗೆಯ ಪ್ರವಾಹ ಅಂಬುಕಣಾನ. ಗಂಗೆಯು ವೇಗವಾಗಿ ಬರ್ತಾ ಇದೆ. ಆ ಗಂಗೆಯ ಮೇಲೆ ಹರಿದು ಬಂದಂತಹ ಈ ಅಂಬು ಜಲಬಿಂದು ಅಂಬುಕರಾಣಾಂ ಕಣಾನಾಂ ಮೂಢ ನಾಮ ವಹನಶೀಲ, ಅದನ್ನ ಹೊತ್ತು ಬಂದಂತಹ ಮೂಢ ಮುಹುಹು ಪುನಃ ಮತ್ತೆ ಮತ್ತೆ ಈ ಗಾಳಿ ಆ ಗಂಗೆಯ ಮೇಲೆ ಹರಿದು ಬರ್ತಾ ಇದೆ. ಆಗ ಕಂಪಿತ ದೇವದಾರು, ಅದೇ ಸಂದರ್ಭದಲ್ಲಿ ಗಾಳಿ ಬೀಸಲಿಕ್ಕೆ ಕಾರಣವಾದಂತಹ ದೇವದಾರು ವೃಕ್ಷದ ಸಂಚಲನ. ಈ ದೇವದಾರು ವೃಕ್ಷವನ್ನ ಹಿಂದೆನೂ ವರ್ಣಿಸಿದ್ರು. ಅದು ಸುಗಂಧವಾದಂತಹ ಪರಿಮಳಯುಕ್ತವಾದಂತಹ ಒಂದು ವೃಕ್ಷ. ಇಲ್ಲಿ ಅವು ಆ ಪರಿಮಳಯುಕ್ತವಾದಂತಹ ಗಾಳಿಯು ಈಗ ಪಾವನ ಗಂಗಾ ಬಿಂದುವನ್ನ ತನ್ನಲ್ಲಿ ಹೊಂದು ಅದನ್ನ ಹೊತ್ತುಕೊಂಡು ಈಗ ಈ ಕಿನ್ನರರ ಬಳಿ ಬರ್ತಾ ಇದೆ. ಯದ್ವಾಯು ಯಸ್ಯ ಹಿಮಾಲಯಸ್ಯ ವಾಯು ಪವನಃ, ಈ ಗಾಳಿಯು ಅನ್ವಿಷ್ಟ ಮೃಗೈಹಿ, ಯಾರು ಮೃಗಾನ್ವೇಷಣೆಗೆ ಬೇಟೆಗೆ ಹೊರಡ್ತಾರೋ ಅಂತಹ ಕಿರಾತೈಹಿ ಶಬರರಿಗೆ ಆಸೇವ್ಯತೆ, ಆ ಶಬರರಿಂದ ಈ ರೀತಿಯ ಒಂದು ಸುಗಂಧ ಮತ್ತು ತಂಪನ್ನು ಹೊಂದಿರುವಂತಹ ಗಾಳಿಯಿಂದ ಅವರು ಸೇವಿಸಲ್ಪಟ್ಟಿರ್ತಾರೆ. ಆಸೇವ್ಯತೆ. ಅದರ ಜೊತೆಗೆ ಭಿನ್ನ ಶಿಖಂಡಿ ಬರಹ, ಇಲ್ಲಿ ಕಂಪಿತ ದೇವದಾರು ಭಿನ್ನ ಶಿಖಂಡಿ ಬರಹ. ಭಿನ್ನ ಶಿಖಂಡಿ ಬರಹ ಅಂದ್ರೆ ಯಾರು ತಮ್ಮ ಶಿಖಂಡಿ ನಾಮ ಮಯೂರ, ಆ ಮಯೂರದ ಪಿಚ್ಚಗಳನ್ನ ತಮ್ಮ ಅಲಂಕಾರಕ್ಕೆ ಸೊಂಟದಲ್ಲಿ ಮತ್ತು ತಲೆಯ ಭಾಗದಲ್ಲಿ ಧರಿಸಿರ್ತಾರೋ ಅಂತಹ ಯಾಥರಿಗೆ, ಬೇಡರಿಗೆ, ಕಿರಾತರಿಗೆ ಇದೊಂದು ಮೋದವನ್ನ ಕೊಡ್ತಾ ಇತ್ತು. ಭಾಗೀರಥಿ ನಿರ್ಜರಸೀಕರಾಣಾಂ ಬೋಧಾಮುಹು ಕಂಪಿತ ದೇವದಾರು ಭಿನ್ನ ಶಿಖಂಡಿ ಬರಹ ಯದ್ವಾಯು ಅನ್ವಿಷ್ಟ ಮೃಗೈ ಕಿರಾತೈ ಆಸೇವ್ಯತೆ. ಅಂತಹ ವಾಯು ಈ ಕಿರಾತರಿಂದ ಸೇವಿಸಲ್ಪಡ್ತಾ ಇತ್ತು.
ಆಗ ಅವರಿಗೆ ನವ ಚೈತನ್ಯ ಲಭಿಸ್ತಾ ಇತ್ತು ಅಂತ ಹೇಳಿ ಕವಿಯ ಆಶಯ. Here the poet is explaining about how the hunters in the Himalayan mountains used to get refreshed out of the air which flows on the holy river Ganga. The air which is flowing on the holy river Ganga carries some amount of small drops of Ganga, and it refreshes the Kiratas, the hunters, because they are they usually get tired of hunting. So these out of tiredness, they used to find some kind of refreshment from the air which passes through the Ganga river or pass on the Ganga river. Here the poet is explaining the flow of Ganga and the wind which flows because of Devadaru Vriksha, Devadaru tree, and these Shabaras, these hunters used to wear the feather of peacock around their waist and around their head. When the wind flows, these feathers move very gently, which makes them very happy. So it gives a kind of refreshment and re-energizes them in order to get rid of their fatigue, tiredness. एते किराताः हिमालय प्रदेशे सञ्चरन्तः सर्वदा हिमालयस्य पावनगङ्गायाः उपरि वहतः वायोः सकाशात् नवचैतन्यं लभन्ते स्म. ते मयूर पिच्छान् स्व कटिं परितः धरन्ति स्म, स्वशिरः परितः धरन्ति स्म. यदा वायुः वाति स्म तदा एते पिच्छाः, मयूरपिच्छाः सञ्चलनं कुर्वन्ति. तां सञ्चारं मुहुर्मुहुः वारं वारं पश्यन्तः आनन्दम् अनुभवन्ति स्म. एवं किराताः स्वव्यापारेषु उत्पन्नां श्रान्तिम् अपहाय नवचैतन्यं नवोत्साहं लभन्ते स्म इति अस्मिन् श्लोके उपवर्णितमस्ति. ಒಮ್ಮೆ ಶ್ಲೋಕ ಓದ್ತೇನೆ. भागीरथी निर्झरशीकराणां ओढामुहुः कम्पितदेवदारुः यद्वायुरन्विष्टमृगैः किरातैः आसेव्यते भिन्नशिखण्डिबर्हः. ನಾಳೆ ನಮ್ಮದು ಮೊದಲನೇ ಅವಧಿ 10:30 ರಿಂದ 11:30 ಅವಧಿ ಇದೆ. ನಾಳೆಯ ಅವಧಿಯಲ್ಲಿ ಮತ್ತೆ ಸೇರೋಣ. ಮಂಗಲ ಶ್ಲೋಕದೊಂದಿಗೆ ಇವತ್ತಿನ ಚರ್ಚೆ ಸಮಾಪನೆ. ನಾಳೆ ಅವಧಿಯಲ್ಲಿ ಆರಂಭದಲ್ಲಿ ನೀವು ಈ 5 ಶ್ಲೋಕದ ತಾತ್ಪರ್ಯವನ್ನ ಸಾರರೂಪವಾಗಿ ಹೇಳಬೇಕು. ತದನಂತರ ನಮ್ಮ ಚರ್ಚೆಯನ್ನ ಆರಂಭಿಸೋಣ. ಅಸ್ತ್ಯುತ್ತರಸ್ಯಾಂ ದಿಶಿರೇವ ತಾತ್ಮಾ ಹಿಮಾಲಯೋ ನಾಮ ನಗಾಧಿರಾಜಃ ಪೂರ್ವಾಪರೌ ತೋಯನಿಧೀವಗಾಹ್ಯ ಸ್ಥಿತ ಪೃಥಿವ್ಯಾ ಇವ ಮಾನದಂಡಃ. ಧನ್ಯವಾದ. ಸರ್, ರೀಜಾಯ್ನ್ ಆಗೋಣವಾ? ನಮ್ಗೀಗ